ಏನಕ್ಕೆ ಈ ಬೆಟ್ಟಕ್ಕೆ ಈ ಹೆಸರನ್ನು ಕರಿತೀವಿ ಅಂತಂದರೆ ಕಾಮಧೇನು ಭೂಸ್ಪರ್ಶ ಮಾಡಿರುವಂಥ ಕ್ಷೇತ್ರ ಇದು. ಅದಕ್ಕಾಗಿ ಒಂದು ಬೆಟ್ಟದ ಹೆಸರು ಆವಲು ಅಂತ ಹೇಳಿ ತೆಲುಗು, ಬೆಟ್ಟ ಅಂತ ಹೇಳಿ ಕನ್ನಡ ಎರಡು. We are taking the steps to go top of the hill. Shri Lakshmi Narasimha Swami Devalaya, Avale Betta. Guys, this is the temple. When you come up in top of the hill, see the temple here. ಫಸ್ಟು ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಈ ಒಂದು ಬೆಟ್ಟಕ್ಕೆ ಆವಲ ಬೆಟ್ಟ ಅಂತ. ಏನಕ್ಕೆ ಈ ಬೆಟ್ಟಕ್ಕೆ ಈ ಹೆಸರನ್ನು ಕರಿತೀವಿ ಅಂತಂದರೆ ಕಾಮಧೇನು ಭೂಸ್ಪರ್ಶ ಮಾಡಿರುವಂಥ ಕ್ಷೇತ್ರ ಇದು. ಅದಕ್ಕಾಗಿ ಒಂದು ಬೆಟ್ಟದ ಹೆಸರು ಆವಲು ಅಂತ ಹೇಳಿ ತೆಲುಗು, ಬೆಟ್ಟ ಅಂತ ಹೇಳಿ ಕನ್ನಡ ಎರಡು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಹಿರಣ್ಯಕಶಿಪುನ ಸಂಹಾರ ಮಾಡಿದ್ಮೇಲೆ ಈ ಒಂದು ಪ್ರದೇಶಕ್ಕೆ ಬರ್ತಾರೆ. ಏನಕ್ಕೋಸ್ಕರ ಅಂತಂದರೆ ಈ ಒಂದು ಪ್ರಪಂಚವೆಲ್ಲವೂ ಕೂಡ ಅವನ ಅಧೀನದಲ್ಲಿರ್ತಕ್ಕಂಥದ್ದು ಅಂಥೇಳಿ ನಿರೂಪಣೆ. ಅದರಲ್ಲಿ ಆ ನಿರೂಪಣೆಯಲ್ಲಿ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಅವನ ಉಗ್ರ ಸ್ವರೂಪವಾಗಿರ್ತಕ್ಕಂಥ ಕ್ರೋಧ ಅನ್ನುವಂಥ ದೇವತೆಯನ್ನು ಉಪಶಮನ ಮಾಡಿರುವಂಥ ಕ್ಷೇತ್ರ ಇದು. ಈ ಒಂದು ಕ್ಷೇತ್ರದಲ್ಲಿ ಕ್ರೋಧಾದಿ ದೇವತೆಯನ್ನು ಉಪಶಮನ ಮಾಡಿರುವಂಥ ಪ್ರದೇಶ. ಸ್ವಾಮಿ ಲೋಕ ಸಂಚಾರ ಮಾಡ್ತಾರೆ. ಈ ಒಂದು ಪ್ರದೇಶಕ್ಕೆ ಬಂದಾಗ ಈ ಒಂದು ಪ್ರದೇಶದಲ್ಲಿ ವಿಶೇಷವಾಗಿ ಈ ಒಂದು ಬೆಟ್ಟದ ಹಿಂಭಾಗದಲ್ಲಿ ನವಿಲುಕೊಂಡ ಅಂತಿದೆ. ಅಲ್ಲಿ ನವಿಲೆಲ್ಲ ಇದ್ದು ನಾಟ್ಯ ಮಾಡುತ್ತೆ. ಈ ಒಂದು ಬೆಟ್ಟದ ಮುಂಭಾಗದಲ್ಲಿ ಪೇಗಲುಕೊಂಡ ಅಂತಿದೆ. ಅಲ್ಲಿ ಭೃಗು ಮಹರ್ಷಿಗಳ ಆರಾಧನೆ ಮಾಡ್ತಾರೆ. ಈ ಒಂದು ಕ್ಷೇತ್ರಕ್ಕೆ ಬಂದಾಗ ಚಂಚಲಕ್ಷ್ಮಮ್ಮನವ್ರನ್ನ ಕಾಣ್ತಾರೆ. ಅಮ್ಮನವ್ರನ್ನ ಕಂಡು ತನ್ನ ಉಗ್ರ ಸ್ವರೂಪವನ್ನು ಉಪಶಮನ ಮಾಡ್ತಾರೆ. ಉಪಶಮನ ಮಾಡಿದ ತಕ್ಷಣ ದೇವತೆಗಳೆಲ್ಲರೂ ಕೂಡ ಅಮ್ಮನವ್ರನ್ನ ಕೊಟ್ಟು 2ನೇ ವಿವಾಹ ಮಹೋತ್ಸವನ ಆಚರಣೆ ಮಾಡ್ತಾರೆ. ಆಚರಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ನಾರದ ಮಹರ್ಷಿಗಳು ಅಹೋಬಳದಲ್ಲಿರುವಂಥ ಮಹಾಲಕ್ಷ್ಮಿಗೆ ತಿಳಿಸ್ತಾರೆ. ಮಹಾಲಕ್ಷ್ಮಿಗೆ ತಿಳಿಸಿದ ತಕ್ಷಣ ಅಲ್ಲಿಂದ ಅಮ್ಮನವರು ಇಲ್ಲಿಗೆ ಬರೋಷ್ಟೊಳಗೆ ಮದುವೆ ಆಗೋಗಿರುತ್ತೆ. ಇದನ್ನು ಕಂಡು ಕೋಪಗೊಂಡು ಅಮ್ಮನವರು ಕೋಪಿಸ್ಕೊಂಡು ಸ್ವಾಮಿಯ ಬಲಭಾಗದಲ್ಲಿ ಒಂದು ಸುರಂಗದ ಮೂಲಕವಾಗಿ ಮೇಲೆ ಹೋಗ್ತಾರೆ. ಹೋಗ್ತಿರುವಂಥ ರಭಸದಲ್ಲಿ ಸ್ವಾಮಿ ತಡಿತಾರೆ ನಿಂತ್ಕೊ ಅಂತ ಹೇಳಿ. ಆ ನಿಂತಿರುವಂಥ ಪ್ರದೇಶ ಮೇಲೆ ಮಹಾಲಕ್ಷ್ಮೀನವ್ರ ದೇವಸ್ಥಾನ. ಈ ಒಂದು ಕ್ಷೇತ್ರದ ಕ್ಷೇತ್ರ ಪಾಲಕ ಆಂಜನೇಯ, ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಉದ್ಭವ ಮೂರ್ತಿ. ಈ ಒಂದು ಕ್ಷೇತ್ರದಲ್ಲಿ ಒಂದು ಪ್ರತ್ಯಕ್ಷವಾಗಿರುವಂಥ ಒಂದು ಪವಾಡ ಆಚರಣೀಯವಾಗಿರುತ್ತೆ ಯಾವಾಗಲೂ. ಆ ಪವಾಡ ಏನಪ್ಪ ಅಂತಂದರೆ ಈ ಒಂದು ಕ್ಷೇತ್ರಕ್ಕೆ ಸ್ವಇಚ್ಛೆಯಿಂದ ಯಾರೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಹಂಕಾರದಿಂದ ಆಗಿರ್ಬೋದು, ಹಣ ದರ್ಪದಿಂದ ಆಗಿರ್ಬೋದು, ಯಾರೂ ಬಂದು ಸ್ವಾಮಿನ ದರ್ಶನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಕ್ಷೇತ್ರಕ್ಕೆ ಪಾದವನ್ನು ಸ್ಪರ್ಶ ಮಾಡಲಿಕ್ಕಾಗಲ್ಲ. ಸ್ವಾಮಿ ಅನುಗ್ರಹ ಮಾಡಿದ್ರೆ ಮಾತ್ರವೇ ಈ ಕ್ಷೇತ್ರಕ್ಕೆ ಪಾದ ಸ್ಪರ್ಶ. ಎರಡನೇದಾಗಿ ಅವ್ರ ಕರ್ಮ ಕಳೆದಿದ್ದರೆ ಮಾತ್ರವೇ ಗರ್ಭಗುಡಿ ಒಳಗಡೆ ಪ್ರವೇಶ. ನರಸಿಂಹನ ಗರ್ಭಗುಡಿ ಒಳಗಡೆ ಪ್ರವೇಶ ಮಾಡುವಂಥ ಕರ್ನಾಟಕದಲ್ಲಿ ಏಕೈಕ ಕ್ಷೇತ್ರ ಇದು. ಸಿಂಹಾಚಲ ಅಲ್ಲಿ ಒಂದು ಕ್ಷೇತ್ರ ಇದೆ, ಅಲ್ಲಿ ಮಾತ್ರ ಗರ್ಭಗುಡಿ ಒಳಗಡೆ ಪ್ರವೇಶ ಮಾಡ್ತಾರೆ. ಸ್ವಾಮಿನ ಪ್ರದಕ್ಷಿಣೆ ಮಾಡುವಂಥ ಕ್ಷೇತ್ರ ಇದು. ದೇವರನ್ನ ಪ್ರದಕ್ಷಿಣೆ ಮಾಡುವಂಥ ಅದೃಷ್ಟ ಯಾರಿಗೂ ಸಿಗಲ್ಲ. ಈ ಕ್ಷೇತ್ರದಲ್ಲಿ ಭಗವಂತನ ಕೃಪೆಯಿಂದ ಬಂದಿರತಕ್ಕಂಥವ್ರಿಗೆ ಮಾತ್ರ ಇದು ಪ್ರಾಪ್ತಿ. ದೇವ್ರನ್ನ ಪ್ರದಕ್ಷಿಣೆ ಮಾಡ್ಬೋದು. ದೇವ್ರನ್ನ ಪ್ರದಕ್ಷಿಣೆ ಮಾಡಿದ ತಕ್ಷಣ ಯಾವುದೇ ಮಾಂತ್ರಿಕ ತಾಂತ್ರಿಕ ಪ್ರಯೋಗ ಆಗಿರ್ಬೋದು, ನವಗ್ರಹ ಸ್ಥಿತಿ ದೋಷಗಳಾಗಿರ್ಬೋದು, ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡ್ತಾರೆ. ಒಂದೊಂದು ಪ್ರಕ್ರಿಯೆ ಇದೆ, ಒಂದೊಂದು ಪ್ರದಕ್ಷಿಣೆಗೆ ಒಂದೊಂದು ಅನುಗ್ರಹ ಅಂಥೇಳಿ. ನಾವು ವಿಶೇಷವಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿರ್ತಕ್ಕಂಥ ಕ್ಲೇಶಗಳನ್ನು ದೂರ ಮಾಡುವಂಥ ಕ್ಷೇತ್ರ ಇದು. ಸ್ವಾಮಿನ ಪ್ರದಕ್ಷಿಣೆ ಮಾಡಿದ ತಕ್ಷಣ ಹತ್ತಿರದಲ್ಲೊಂದು ಶುಭವಾರ್ತೆ ಕೇಳ್ತಾರೆ ಅಂತ ಬರೆದಿರಲಿ. ಖಂಡಿತವಾಗ್ಲೂ ಎಲ್ಲರಿಗೂ ಪ್ರಾಪ್ತಿಯಾಗಿದೆ, ತಮಗೆ ಕೂಡ ಪ್ರಾಪ್ತಿಯಾಗಲಿ ಅಂತ ಹೇಳಿ ಸ್ವಾಮಿಯಲ್ಲಿ ಪ್ರಾರ್ಥನೆ. ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಒಂದು ಇತಿಹಾಸದಲ್ಲಿ ಒಂದು ಬರೆದಿರ್ತಕ್ಕಂಥ ಒಂದು ಸನ್ನಿವೇಶ ಏನಪ್ಪ ಅಂತಂದರೆ ಈ ಒಂದು ಕ್ಷೇತ್ರಕ್ಕೆ ಭೃಗು ಮಹರ್ಷಿಗಳ ಒಂದು ಸಂದರ್ಶನ. ಅದೇ ಈ ಕ್ಷೇತ್ರದ ತುಂಬ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ. ಏನಪ್ಪ ಅಂತಂದರೆ ಭೃಗು ಮಹರ್ಷಿಗಳು ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಹೊರಟಾಗ ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡಿ ಆ ಭೃಗು ಮಹರ್ಷಿಗಳು ಸ್ವಾಮಿಯ ವಕ್ಷಸ್ಥಳವನ್ನು ಪಾದದಲ್ಲಿ ಒದಿತಾರೆ. ಆ ಒಂದು ಒದ್ದಾಗ ಮಹಾಲಕ್ಷ್ಮಿ ಕೋಪಿಸ್ಕೊಂಡು ಭೂಲೋಕಕ್ಕೆ ಬರ್ತಾಳೆ. ಆ ಜಗಜ್ಜನನ ಆ ಒಂದು ಪಾದ ಎಷ್ಟು ನೋವಾಗಿದೆ ಅಂಥೇಳಿ ಪಾದದಲ್ಲಿರುವಂಥ ಕ್ರೋಧನೇತ್ರವನ್ನು ಸಂಹಾರ ಮಾಡ್ತಾರೆ ಭಗವಂತ. ಆ ಕ್ರೋಧನೇತ್ರವನ್ನು ಸಂಹಾರ ಮಾಡಿದ ತಕ್ಷಣವೇ ಅವಾಗ ಭೃಗು ಮಹರ್ಷಿಗಳಿಗೆ ಜ್ಞಾನೋದಯ ಆಗುತ್ತೆ. ಅಯ್ಯೋ ಎಂಥ ಅಪರಾಧ ಆಯಿತು ನನ್ನಿಂದ, ಎಲ್ಲರೂ ಸೇರಿಕೊಂಡು ನನ್ನಲ್ಲಿ ಇಂಥ ಒಂದು ಕೆಲಸವನ್ನು ಮಾಡಿಸಿದ್ರು ಅಂತ ಹೇಳಿ ಮನಸ್ಸಿಗೆ ತುಂಬ ಬೇಸರ ಉಂಟಾಗುತ್ತೆ. ಆ ಬೇಸರ ಉಂಟಾದಾಗ ಅಲ್ಲಿಂದ ಮುಂದಕ್ಕೆ ನಡೆಯೋದೇ ಶ್ರೀನಿವಾಸ ಕಲ್ಯಾಣ. ಆ ಭೃಗು ಮಹರ್ಷಿಗಳೇನಾದರೂ ಅನ್ನೋದಕ್ಕೆ ನಿದರ್ಶನ ನಮಗೆಲ್ಲೂ ಸಿಗಲ್ಲ. ಅದಕ್ಕೆ ನಿದರ್ಶನನೇ ಈ ಕ್ಷೇತ್ರ. ಭೃಗು ಮಹರ್ಷಿಗಳು ಎಲ್ಲ ಯಾವುದೇ ಒಂದು ಜಾಗಕ್ಕೆ ಹೋಗಿ ಅವರು ತಪಸ್ಸಿಗೆ ಲೀನವಾದಾಗ
ಆ ತಪೋಭಂಗ ಆಗ್ತಿರುತ್ತೆ ಅವ್ರಿಗೆ. ಯಾಕೆ ಈ ತಪೋಭಂಗ ಅಂತಂದರೆ ಅವ್ರ ಮನಸ್ಸಲ್ಲಿ ಒಂದು ಗಿಲ್ಟಿ ಫೀಲಿಂಗ್, ಏನಪ್ಪ ಆ ಒಂದು ಮನಸ್ಸಲ್ಲಿ ಆ ಒಂದು ಮನೋವ್ಯತೆ ಅಂತಂದರೆ ಸ್ವಾಮಿಯನ್ನು ನನ್ನ ಪಾದದಲ್ಲಿ ನಾನು ಸ್ಪರ್ಶ ಮಾಡಿದ್ನಲ್ಲ ಅಂತ ಮನೋವ್ಯತೆ. ಆ ಮನೋವ್ಯತೆ ನಿವಾರಣೆ ಮಾಡಿರುವಂಥ ಕ್ಷೇತ್ರವೇ ಈ ಧೇನುಗಿರಿ. ಈ ಕ್ಷೇತ್ರದಲ್ಲಿ ಮನೋವ್ಯತೆ ನಿವಾರಣೆ ಆಗುತ್ತೆ. ಅವರು ಇಲ್ಲಿ ಬಂದಿರತಕ್ಕಂಥದ್ದು ಶ್ರಾವಣ ಶನಿವಾರದಂದು ಈ ಒಂದು ಕ್ಷೇತ್ರವನ್ನು ಸಂದರ್ಶನ ಮಾಡ್ತಾರೆ. ಅವರು ಸಂದರ್ಶನ ಮಾಡಿದ ತಕ್ಷಣ ಅವ್ರ ಕೈಯಲ್ಲಿ ಒಂದು ಸಾಲಿಗ್ರಾಮ ಆವಿರ್ಭಾವ ಆಗುತ್ತೆ. ಅದೇ ಇವತ್ತಿಗೂ ದೇವ್ರ ಮುಂದೆ ಇರುವಂಥ ಒಂದು ಸಾಲಿಗ್ರಾಮ. ಅದು ಇವತ್ತಿಗೂ ಕೂಡ ಪವಾಡಗಳನ್ನೇ ಸೃಷ್ಟಿ ಮಾಡುವಂಥ ಶಕ್ತಿ ಇರತಕ್ಕಂಥದ್ದು. ಆ ಸಾಲಿಗ್ರಾಮ ತೀರ್ಥವನ್ನು ಯಾರು ತೊಗೊಂಡೋಗಿ ಮನೆಗೆ ಪ್ರೋಕ್ಷಣೆ ಮಾಡಿದ್ರೆ, ಅವರ ವ್ಯಾಪಾರ ವ್ಯವಹಾರ ಕ್ಷೇತ್ರಗಳಲ್ಲಿ ಪ್ರೋಕ್ಷಣೆ ಮಾಡಿದ್ರೆ ಅವ್ರಿಗೆ ಸಂಭವಿಸಿರುವಂಥ ಸಂಕಷ್ಟಗಳೆಲ್ಲವೂ ದೂರವಾಗುತ್ತೆ ಅಂತೇಳಿ ಇವತ್ತಿಗೂ ನಡೀತಾ ಇದೆ ಆ ಒಂದು ಪವಾಡ. ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಭೃಗು ಮಹರ್ಷಿಗಳು ಆ ಒಂದು ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ಆ ಸಾಲಿಗ್ರಾಮವನ್ನು ಕೈಯಲ್ಲಿ ಸ್ಪರ್ಶ ಮಾಡಿದ ತಕ್ಷಣವೇ ಅವರ ಮನಸ್ಥಿತಿ ಎಲ್ಲವೂ ಕೂಡ, ಅವರ ಮನೋವ್ಯಥೆ ಎಲ್ಲವೂ ಕೂಡ ನಿವಾರಣೆಯಾಗಿ ಮನಸ್ಸಿಗೆ ಆನಂದವಾಗಿರತಕ್ಕಂಥ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಅವರು ಅದನ್ನೇ ಲೋಕಾನುಗ್ರಹವಾಗಿ ಕೇಳ್ತಾರೆ. ಅದಕ್ಕೆ ಈ ಕ್ಷೇತ್ರಕ್ಕೆ ಯಾರೇ ಸಂದರ್ಶನ ಮಾಡಿದರೂ ಮನಸ್ಸು ತುಂಬ ಉಲ್ಲಾಸವಾಗಿ ಪರಿವರ್ತನೆ ಆಗುತ್ತೆ. ಯಾರೇ ಈ ಒಂದು ಕ್ಷೇತ್ರದಲ್ಲಿ ಸಂದರ್ಶನ ಮಾಡಿ ದೇವರನ್ನ ದರ್ಶನ ಮಾಡಿದ್ರೆ ಖಂಡಿತವಾಗಲೂ ಅವರ ಮನೋವ್ಯಥೆಗಳು ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಕ್ಷೇತ್ರಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಭಗವಂತನ ಕೃಪೆ ಇರಲಿ ಅಂತ ಹೇಳ್ತಾ ಸ್ವಸ್ತಿ.